ಜ್ಞಾನೀನಾಂ ಮುಕ್ತಿದಾತ್ರೀಯ ಜ್ಞಾನದ ಸಾಧಕಸ್ಯಾಸ ಜ್ಞಾನೇಶ್ವರಿ ಚನ ಪಾತು ಯೋಗಿ ಧ್ಯೇಯ ಸರಸ್ವತಿ. ನಮಸ್ತೆ. ಎಲ್ಲ ಆತ್ಮೀಯರಿಗೆ ಶಿವಧ್ಯಾನ ಪೀಠದ ವತಿಯಿಂದ ನಮಸ್ಕಾರಗಳು. ವಿಷಯ ಭಾರತೀಯ ದೀಕ್ಷೆಗಳು. ಇದರ ಮಹತ್ವಗಳನ್ನು ನಾನು ಈಗ ಕಥಾರೂಪದಲ್ಲಿ ವಿವರಿಸುತ್ತೇನೆ. ದಶರಥ ಮಹಾರಾಜರು ಸಾವಿರಾರು ಜನರು ಸಭೆಯಲ್ಲಿ ಸೇರಿದ ಸಂದರ್ಭದಲ್ಲಿ ದೇಶದ ಜನರ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದಕ್ಕೋಸ್ಕರ ಒಬ್ಬರು ಗುರುಗಳನ್ನು ತನ್ನ ಆಸ್ಥಾನಕ್ಕೆ ಕರೆಸಿಕೊಂಡರು. ಗುರುಗಳು ಸಭೆಯಲ್ಲಿ ಸೇರಿದ ದಶರಥ ಮಹಾರಾಜರಿಗೆ ನಮಸ್ಕಾರ ಮಾಡಿ, ಸಭೆಯಲ್ಲಿ ಸೇರಿದ ಎಲ್ಲ ಜನರಿಗೆ ನಮಸ್ಕಾರ ಮಾಡಿ, ದೇಶದ ಜನರ ಸಮಸ್ಯೆಗಳನ್ನು ಬಗೆಹರಿಸಲು ಮನುಷ್ಯನ ಗಾಜಿನ 6 ಮೂರ್ತಿಗಳನ್ನು, ನಾಯಿಯ 5 ಮೂರ್ತಿಗಳನ್ನು, ಬೆಕ್ಕಿನ 5 ಮೂರ್ತಿಗಳನ್ನು ಮಹಾರಾಜರ ಆಸ್ಥಾನದಲ್ಲಿಟ್ಟು ತೋರಿಸಿದರು ಮತ್ತು ಅದರಲ್ಲಿ ಯಾವುದಾದರೂ ಒಂದು ಮೂರ್ತಿಯನ್ನು ಪ್ರತಿಯೊಬ್ಬರು ಖರೀದಿಸಬೇಕೆಂದು ತಿಳಿಸಿದರು. ಮನುಷ್ಯನ ಗಾಜಿನ 6 ಮೂರ್ತಿಗಳು ನೋಡಲು ಒಂದೇ ತರಹ ಇದ್ದವು, ಆದರೆ ಅದರ ಬೆಲೆಯು ಬೇರೆ ಬೇರೆ ಇದ್ದವು. ಆದರೆ ಆ ಗಾಜಿನ ಮೂರ್ತಿಗಳಲ್ಲಿ ಒಂದು ಮೂರ್ತಿಯ ಬೆಲೆಯು 5 ಲಕ್ಷ ರೂಪಾಯಿಗಳು ಆಗಿರುತ್ತದೆ ಎಂದು ತಿಳಿಸಿದರು. ಅದು ಯಾವುದು, ಹೇಗೆ ಎಂದು ಹೇಳಿದರೆ ಮತ್ತು ತಿಳಿದುಕೊಂಡರೆ ಆ ಮನುಷ್ಯನ ಸಮಸ್ಯೆ, ಕಷ್ಟ, ತೊಂದರೆಗಳು ನಿವಾರಣೆ ಆಗುತ್ತದೆ ಎಂದು ಗುರುಗಳು ತಿಳಿಸಿದರು. ಸಭೆಯಲ್ಲಿ ಸೇರಿದ ಯಾವ ಸದಸ್ಯರಿಗೂ ಆ ಮೂರ್ತಿಗಳ ಬೇರೆ ಬೇರೆ ಬೆಲೆಯನ್ನು ತಿಳಿದುಕೊಳ್ಳಲು ಆಗಲಿಲ್ಲ. ಕೊನೆಗೆ ದಶರಥ ಮಹಾರಾಜರು ಅನುಭವವಿರುವ ತನ್ನ ಮಗನಾದ ಭರತ ಮಹಾರಾಜರಿಗೆ ಕರೆಸಿ ವಿಷಯ ತಿಳಿಸಿದರು. ಭರತ ಮಹಾರಾಜರು ನನಗೆ ಉದ್ದವಾದ ಬೆಳ್ಳಿಯ ಅಥವಾ ಚಿನ್ನದ ಸಪೂರವಾದ ತಂತಿಯನ್ನು ತಂದುಕೊಡಿ ಎಂದು ತಿಳಿಸಿದರು. ಎಲ್ಲರಿಗೂ ಆಶ್ಚರ್ಯವಾಯಿತು. ಬೆಳ್ಳಿ ಅಥವಾ ಚಿನ್ನದ ತಂತಿಯಿಂದ ಹೇಗೆ ಮೂರ್ತಿಯ ಬೆಲೆಗಳನ್ನು ಪರೀಕ್ಷೆ ಮಾಡುವುದು ಎಂದು. ಭರತ ಮಹಾರಾಜರು ಮನುಷ್ಯನ ಗಾಜಿನ ಮೊದಲನೇ ಮೂರ್ತಿಯನ್ನು ತೆಗೆದುಕೊಂಡು ಅದರ ಕಿವಿಯಲ್ಲಿ ಚಿನ್ನದ ತಂತಿಯನ್ನು ತೋರಿಸಿದರು. ಆದರೆ ಆ ಸಪೂರವಾದ ತಂತಿಯು ಕಿವಿಯ ಒಳಗೆ ಹೋಗಲಿಲ್ಲ. ಆದುದರಿಂದ ಈ ಮೂರ್ತಿಯ ಬೆಲೆಯು ಕೇವಲ 10 ರೂಪೀಸ್ ಆಗಿರುತ್ತದೆ ಎಂದು ತಿಳಿಸಿದರು. ಹಾಗೆಯೇ ಎರಡನೇ ಮೂರ್ತಿಯ ಕಿವಿಯಲ್ಲಿ ತಂತಿಯನ್ನು ತೋರಿಸಿದಾಗ ಇನ್ನೊಂದು ಕಿವಿಯವರೆಗೂ ತಂತಿಯು ಬಂದಿತು. ಆದುದರಿಂದ ಈ ಮೂರ್ತಿಯ ಬೆಲೆಯು 100 ರೂಪೀಸ್ ಆಗಿರುತ್ತದೆ ಎಂದು ತಿಳಿಸಿದರು. ಅದೇ ಥರ ಮೂರನೇ ಮೂರ್ತಿಯ ಕಿವಿಯಲ್ಲಿ ತಂತಿಯನ್ನು ತೋರಿಸಿದಾಗ ಅದು ಮೂರ್ತಿಯ ಬಾಯಿಯ ಮೂಲಕ ಕೂಡ ಹೊರಗೆ ಬಂತು. ಇದರ ಬೆಲೆಯು 1000 ರೂಪೀಸ್ ಎಂದು ತಿಳಿಸಿದರು. ನಾಲ್ಕನೇ ಮೂರ್ತಿಯ ಕಿವಿಯಲ್ಲಿ ತಂತಿಯನ್ನು ತೋರಿಸಿದಾಗ ಆ ತಂತಿಯು ಮೂರ್ತಿಯ ಮೆದುಳಿನ ಕಡೆಗೂ ಹೋಗಿ ನಿಂತಿತು. ಆದುದರಿಂದ ಈ ಮೂರ್ತಿಯ ಬೆಲೆಯು 10,000 ರೂಪೀಸ್ ಎಂದು ತಿಳಿಸಿದರು. 5ನೇ ಮೂರ್ತಿಯ ಕಿವಿಯಲ್ಲಿ ತಂತಿಯನ್ನು ತೋರಿಸಿದಾಗ ಆ ತಂತಿಯು ಮೂರ್ತಿಯ ಹೃದಯದವರೆಗೆ ಹೋಗಿ ನಿಂತಿತು. ಆದುದರಿಂದ ಈ ಮೂರ್ತಿಯ ಬೆಲೆಯು 1 ಲಕ್ಷ ರೂಪೀಸ್ ಎಂದು ತಿಳಿಸಿದರು. ಆಗ ಸಭೆಯಲ್ಲಿದ್ದ ಎಲ್ಲರೂ ಕುತೂಹಲದಿಂದ 6ನೇ ಮೂರ್ತಿಯನ್ನು ನೋಡಿ ತಿಳಿದುಕೊಂಡರು ಈ ಮೂರ್ತಿಯ ಬೆಲೆ 5 ಲಕ್ಷ ರೂಪಾಯಿಗಳು ಎಂದು. ಆದರೆ ಈ ಮೂರ್ತಿಯ ವಿಶೇಷತೆ ಏನು ಎಂದು ಯಾರಿಗೂ ಗೊತ್ತಿರಲಿಲ್ಲ. ಭರತ ಮಹಾರಾಜರು ಆ 6ನೇ ಮೂರ್ತಿಯ ಕಿವಿಯೊಳಗೆ ಬೆಳ್ಳಿಯ ತಂತಿಯನ್ನು ತೋರಿಸಿದರು. ಅದು ಕಿವಿಯಿಂದ ಒಳಗೆ ಹೋಗಿ ಇನ್ನೊಂದು ಕಿವಿಯವರೆಗೆ ಬಂದಿತ್ತು. ಬಾಯಿಯ ಕಡೆಗೆ ಕೂಡ ಬಂತು. ಮೆದುಳಿಗೆ ಹೋಗಿ ಮೆದುಳಿನಿಂದ ಹೃದಯಕ್ಕೆ ಕೂಡ ಹೋಗಿ ಇನ್ನು ಕಿವಿಯ ಒಳಗೆ ಆ ಬೆಳ್ಳಿಯ ತಂತಿಯು ಹೋಗುತ್ತಲೇ ಇದೆ.
ಆ ಬೆಳ್ಳಿಯ ತಂತಿಯನ್ನು 10 ನಿಮಿಷದವರೆಗೆ ತೂರಿಸಿದ ನಂತರ ಆ ಗಾಜಿನ ಮನುಷ್ಯನ ಮೂರ್ತಿಯು ಪ್ರಕಾಶಮಾನ ಆಗಲು ಶುರುವಾಯಿತು. 15 ನಿಮಿಷದವರೆಗೆ ತಂತಿಯನ್ನು ತೂರಿಸಿದ ನಂತರ ಆ ಮೂರ್ತಿಯು ಸಂಪೂರ್ಣವಾಗಿ ಪ್ರಕಾಶಮಾನವಾಯಿತು. ಅಂದರೆ ಆ ತಂತಿಯು ಆ ಮೂರ್ತಿಯ ಆತ್ಮದವರೆಗೂ ಹೋಯಿತು ಮತ್ತು ತನ್ನ ಒಳಕಣ್ಣಿನವರೆಗೂ ಹೋಯಿತು. ಅಂದರೆ ಆ ಮೂರ್ತಿಯ ಮೂರಿನ ಕಣ್ಣಿನವರೆಗೂ ಹೋಯಿತು. ಸಭೆಯಲ್ಲಿ ಇದ್ದವರು ಎಲ್ಲರಿಗೂ ಆಶ್ಚರ್ಯಚಕಿತರಾದರು ಮತ್ತು ಸಂತೋಷವಾಯಿತು. ಮತ್ತು ಪ್ರತಿಯೊಬ್ಬರೂ ಒಂದು ಮೂರ್ತಿಯನ್ನು ತೆಗೆದುಕೊಳ್ಳಬೇಕಾದ ಸಂದರ್ಭದಲ್ಲಿ ಯಾರು ಕಡಿಮೆ ಬೆಲೆಯ ಮೂರ್ತಿಯನ್ನು, ಅಂದರೆ ಎಲ್ಲ ಮೂರ್ತಿಗಳು ಒಂದೇ ಥರ ಕಂಡರೂ ಪ್ರಕಾಶವನ್ನು ಕೊಡದ ಮೂರ್ತಿಯನ್ನು ಯಾರೂ ಖರೀದಿ ಮಾಡಲಿಲ್ಲ. ಪ್ರತಿಯೊಬ್ಬರೂ ಆ 5 ಲಕ್ಷ ರೂಪಾಯಿ ಬೆಲೆಯ ಗಾಜಿನ ಮೂರ್ತಿಯನ್ನು ಖರೀದಿ ಮಾಡಿಕೊಂಡರು. ಕೆಲವರು ಸಾಲ ಮಾಡಿಕೊಂಡು ಆ ಗುರುವಿನ ಹತ್ತಿರ ಖರೀದಿ ಮಾಡಿಕೊಂಡರು. ಪ್ರತಿಯೊಬ್ಬರು 5 ಲಕ್ಷ ರೂಪಾಯಿ ಬೆಲೆ ಮೂರ್ತಿಯನ್ನು ತೆಗೆದುಕೊಂಡು ಮನೆಗೆ ಬಂದು 15 ನಿಮಿಷ ಬೆಳ್ಳಿ ತಂತಿಯನ್ನು ಕಿವಿ ಒಳಗೆ ತೂರಿಸಿ ಮೂರ್ತಿಯನ್ನು ಪ್ರಕಾಶಮಾನಗೊಳಿಸಿ ಮನೆಯಲ್ಲಿ ಇದ್ದವರೆಲ್ಲ ವಿಜೃಂಭಣೆಯನ್ನು ಆಚರಿಸಿದರು. ಪುನಃ ಮರುದಿನ ಬೆಳಿಗ್ಗೆ ಆ ಮೂರ್ತಿಯು ಪ್ರಕಾಶಮಾನವಾಗಬೇಕಾದರೆ ಪುನಃ 15 ನಿಮಿಷ ಅದರ ಕಿವಿಗೆ ತಂತಿಯನ್ನು ತೂರಿಸುತ್ತಲೇ ಇರಬೇಕಾಯಿತು. ಪ್ರತಿದಿನ 15 ನಿಮಿಷ ಆ ಮೂರ್ತಿಗೆ ತಂತಿ ತೂರಿಸಿದರೆ ಮಾತ್ರ ಆ ಮೂರ್ತಿ 24 ಗಂಟೆಗಳ ಕಾಲ ಪ್ರಕಾಶಮಾನವಾಗಿರುತ್ತಿತ್ತು. ಭರತ ಮಹಾರಾಜರು ತನಗೆ ಅನುಭವವಿಲ್ಲದ ವಿಷಯವನ್ನು ಗುರುಗಳ ಹತ್ತಿರ ಹೋಗಿ ತಿಳಿದುಕೊಂಡರು. ಮೂರ್ತಿಗಳನ್ನು ಪಡೆದ ಎಲ್ಲ ಜನರು ಭರತ ಮಹಾರಾಜರ ಹತ್ತಿರ ಬಂದು ಪ್ರತಿದಿನ 15 ನಿಮಿಷ ತಂತಿಯನ್ನು ಆ ಮೂರ್ತಿಯ ಕಿವಿಗೆ ತೂರಿಸಿ ಅದು ಪ್ರಕಾಶಮಾನಗೊಂಡು ನಮಗೆ ಏನು ಪ್ರಯೋಜನ ಎಂದು ಕೇಳಿದಕ್ಕೆ ಭರತ ಮಹಾರಾಜರು ಎಲ್ಲರನ್ನೂ ಗುರುಗಳ ಸನ್ನಿಧಾನಕ್ಕೆ ಕರೆದುಕೊಂಡು ಹೋದರು. ಪ್ರತಿದಿನ ನೀವು ಪ್ರಕಾಶಮಾನವಾಗಿರಬೇಕಾ ಅಥವಾ ಆ ಮೂರ್ತಿಯು ಪ್ರಕಾಶಮಾನವಾಗಿರಬೇಕಾ ಎಂದು ಗುರುಗಳು ಕೇಳಿದರು. ಆ ಮೂರ್ತಿಯು ಪ್ರಕಾಶಮಾನವಾಗಿರಬೇಕಾದರೆ ನೀವು ಪ್ರತಿದಿನ ಅದರ ಕಿವಿಗೆ 15 ನಿಮಿಷಗಳ ಕಾಲ ತಂತಿಯನ್ನು ತೂರಿಸುತ್ತಲೇ ಇರಬೇಕು. ನೀವು ದಿನಾಲು ಪ್ರಕಾಶಮಾನವಾಗಿರಬೇಕಾದರೆ, ಅಂದರೆ ಕತ್ತಲೆಯಿಂದ ದೂರವಿರಬೇಕಾದರೆ 10 ರಿಂದ 15 ನಿಮಿಷದ ಭಾರತೀಯ ದೀಕ್ಷೆಯನ್ನು ಪಡೆಯಬೇಕಾಗುತ್ತದೆ. ಭಾರತೀಯ ದೀಕ್ಷೆಗಳಲ್ಲಿ ಮನುಷ್ಯನು ತನ್ನ ಜೀವನದಲ್ಲಿ ಪ್ರಕಾಶಮಾನವಾಗಿರಬೇಕಾದರೆ, ಸಂತೋಷದಲ್ಲಿರಬೇಕಾದರೆ 15 ನಿಮಿಷದ, 10 ನಿಮಿಷದ, 5 ನಿಮಿಷದ, 2 ನಿಮಿಷದ ಅಲ್ಲದೆ 1 ಸೆಕೆಂಡ್ಸಿನ ದೀಕ್ಷೆಗಳು ಕೂಡ ಇದೆ. ಮನೆಯಲ್ಲಿ 5 ಲಕ್ಷ ರೂಪಾಯಿ ಬೆಲೆಯ ಒಳ್ಳೆಯ ಪೇಂಟಿಂಗ್ ಇಟ್ಟರೆ ಒಂದು ವ್ಯಕ್ತಿಯು ಅದರ ಮೂಲಕ ಪ್ರಕಾಶಮಾನವಾಗುವುದಿಲ್ಲ. ದೇಹದಲ್ಲಿ 5 ಲಕ್ಷ ರೂಪಾಯಿಗಳ ಬೆಲೆ ಚಿನ್ನದ ಆಭರಣಗಳನ್ನು ಧರಿಸುವುದರಿಂದ ಮನುಷ್ಯ ಪ್ರಕಾಶಮಾನಗೊಳ್ಳುವುದಿಲ್ಲ. ಲಕ್ಷಗಟ್ಟಲೆ ರೂಪಾಯಿಗಳ ಬೆಲೆ ಬಾಳುವ ವಸ್ತ್ರವನ್ನು ಧರಿಸಿಕೊಂಡರೆ ಆ ವ್ಯಕ್ತಿಯು ಪ್ರಕಾಶಮಾನವಾಗುವುದಿಲ್ಲ. 25 ಲಕ್ಷ ರೂಪಾಯಿಯ ಬೆಲೆಯ ಸ್ವಂತ ವಾಹನವನ್ನು ಖರೀದಿಸಿದರೂ ಆ ವ್ಯಕ್ತಿಯು ಪ್ರಕಾಶಮಾನವಾಗಿರುವುದಿಲ್ಲ. 5 ಲಕ್ಷ ಬೆಲೆಯ ಕಾಸ್ಟ್ಲಿ ವಾಚನ್ನು ಧರಿಸಿಕೊಂಡರೂ ಆ ವ್ಯಕ್ತಿಯು ಪ್ರಕಾಶಮಾನವಾಗಿರುವುದಿಲ್ಲ. ಒಂದು ವೇಳೆ 5 ಕೋಟಿ ರೂಪಾಯಿ ಬೆಲೆಯ ಮನೆಯಲ್ಲಿ ವಾಸವಾಗಿದ್ದರೂ ದೀಕ್ಷೆಯ ಹೊರತು ಆ ಮನುಷ್ಯನು ಪ್ರಕಾಶಮಾನವಾಗಿರಲು ಸಾಧ್ಯವಿಲ್ಲ. ಒಂದು ವೇಳೆ ಮನುಷ್ಯನು ದೀಕ್ಷೆಗಳನ್ನು ಪಡೆದುಕೊಳ್ಳದಿದ್ದರೆ ಆತನು ಅಥವಾ ಆಕೆಯು ಬೆಕ್ಕು ಅಥವಾ ನಾಯಿ ಅಂದರೆ ಮನುಷ್ಯನು ಪ್ರಾಣಿಗಳ ಹಾಗೆ ಕತ್ತಲೆಯಲ್ಲಿ ಇರಬೇಕಾಗುತ್ತದೆ. ಪ್ರಾಣಿಗಳಿಗೆ 6ನೇ ಮೂರ್ತಿಯನ್ನು ಮಾಡಲು ಸಾಧ್ಯವಿಲ್ಲ, ಅಂದರೆ ಅದಕ್ಕೆ ದೀಕ್ಷೆಯನ್ನು ತಿಳಿಸಲು ಆಗುವುದಿಲ್ಲ. ಡಿಗ್ರಿಯನ್ನು ಅಂದರೆ ಪದವಿಯನ್ನು ಪಡೆದ ವ್ಯಕ್ತಿ ಪುನಃ ಯಾವ ಶಿಕ್ಷಣವನ್ನು ಯಾರು ಬೇಕಾದರೂ ಪಡೆಯಬಹುದು. ಏಕೆಂದರೆ ಲೈಬ್ರರಿಯಲ್ಲಿ ಸಾವಿರಾರು ಪುಸ್ತಕಗಳಿರುತ್ತವೆ. ಉದಾಹರಣೆಗೆ ಇಂಜಿನಿಯರಿಂಗ್ ಪದವೀಧರ ತನಗೆ ಸೋಷಿಯಲ್ ಸ್ಟಡೀಸ್ ಇಷ್ಟ ಆದರೆ ಸೋಷಿಯಲ್ ಸ್ಟಡೀಸ್ ಪುಸ್ತಕಗಳನ್ನು ಖರೀದಿಸಿ ಓದಿ ತಿಳಿದುಕೊಳ್ಳಬಹುದು.
ಅಥವಾ ಬಯಾಲಜಿ ಇಷ್ಟ ಆದರೆ ಬಯಾಲಜಿ ಪುಸ್ತಕಗಳನ್ನು ಖರೀದಿಸಿ ಓದಿ ತಿಳಿದುಕೊಳ್ಳಬಹುದು. ಆದರೆ ದೀಕ್ಷೆ ಎಂಬುದು ಅದು ಗುರುಗಳಿಂದ ಮಾತ್ರ ಪಡೆಯುವಂತಹದ್ದು. ಅವುಗಳು ಯಾವ ಪುಸ್ತಕಗಳಿಂದ ಬರುವುದಿಲ್ಲ. ಆದುದರಿಂದ ಗುರುಗಳಿಂದ ದೀಕ್ಷೆಯನ್ನು ಪಡೆದ ವ್ಯಕ್ತಿಯು ಬಹಳ ವಿಶೇಷವಾಗಿರುತ್ತಾನೆ ಅಥವಾ ವಿಶೇಷವಾಗಿರುತ್ತಾಳೆ. ಶಿಕ್ಷಣವನ್ನು ಯಾವ ದೇಶದಿಂದಲೂ ಪಡೆಯಬಹುದು, ಇಂಟರ್ನೆಟ್ನಿಂದಲೂ ಪಡೆಯಬಹುದು. ಆದರೆ ದೀಕ್ಷೆಗಳನ್ನು ಕೇವಲ ಭಾರತ ದೇಶ ಮಾತ್ರ ನೀಡುತ್ತದೆ. ಆದುದರಿಂದ ಭಾರತ ದೇಶಕ್ಕೆ ಜಗದ್ಗುರು ಅಥವಾ ವಿಶ್ವಗುರು ಎಂದು ಹೇಳಲಾಗುತ್ತದೆ. ಆದುದರಿಂದ ಉತ್ತಮ ಜೀವನ ನಿರ್ವಹಣಕ್ಕೆ ಶಿಕ್ಷಣಗಿಂತಲೂ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರುವುದು ದೀಕ್ಷೆಗಳಾಗಿರುತ್ತದೆ. ಶಿಕ್ಷಣವನ್ನು ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಪಡೆಯಬಹುದು. ಆದರೆ ದೀಕ್ಷೆಗಳನ್ನು ದೀಕ್ಷಾ ಗುರುಗಳಿಂದಲೇ ಪಡೆಯಬೇಕು. ದೀಕ್ಷೆ ಅಂದರೆ ಅದು ಒಂದು ರೀತಿಯ ಋಷಿಗಳ ವಿದ್ಯೆ. ಆದುದರಿಂದ ನಿಮಗೆ ತಿಳಿಸುವ ದೀಕ್ಷೆಯು ನಿಮಗೆ ಸಂಬಂಧಪಟ್ಟಿದ್ದು. ಅಂದರೆ ಅದನ್ನು ನೀವು ನಿಮ್ಮ ಹತ್ತಿರದ ಯಾವುದೇ ಸಂಬಂಧಿಕರಿಗೆ ಅಥವಾ ಗೆಳೆಯರಿಗೆ ಹೇಳುವಂತಿಲ್ಲ. ಕಾರಣ ಹೇಳಿದರೆ ಇತರರಿಗೆ ದೀಕ್ಷೆಯ ಉಪಯೋಗ ಬಹಳಷ್ಟು ಕುಂಠಿತವಾಗುತ್ತದೆ. ಅಂದರೆ ಅವರಿಗೆ ದೀಕ್ಷೆಯ ಭಾಗ್ಯದ ಫಲ ಪುನಃ ಸಿಗುವುದಿಲ್ಲ. ಕಾರಣ ದೀಕ್ಷೆಯನ್ನು ಪಡೆಯಲು ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತದೆ. ನೀವು ಶಿವಧ್ಯಾನ ಪೀಠದ ದೀಕ್ಷೆಯನ್ನು ಪಡೆಯುವ ಸಮಯದಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು. ನೀವು ದೀಕ್ಷೆಯನ್ನು ಶಿವಧ್ಯಾನ ಪೀಠದಲ್ಲಿ ಅಥವಾ ಸ್ಮಾರ್ಟ್ ಫೋನ್ನ ಮೂಲಕ ಪಡೆಯುವಾಗ ಗಂಡಸರು ತನ್ನ ಶರ್ಟ್ ಮತ್ತು ಬನಿಯಾನ್ಗಳನ್ನು ತೆಗೆಯಬೇಕು ಮತ್ತು ಬೆಲ್ಟ್ ಇದ್ದರೆ ಬೆಲ್ಟ್ ತೆಗೆಯಬೇಕು ಮತ್ತು ಕೈಯಲ್ಲಿ ರಿಸ್ಟ್ ವಾಚ್ ಇದ್ದರೆ ವಾಚನ್ನು ತೆಗೆದು ಇಡಬೇಕು. ಹೆಂಗಸರು ಕೈಯಲ್ಲಿ ವಾಚ್ ಇದ್ದರೆ ವಾಚನ್ನು ತೆಗೆದಿಡಬೇಕು. ತದನಂತರ ನೀವು ಈ ದೀಕ್ಷೆಯನ್ನು ಸ್ಮಾರ್ಟ್ಫೋನ್ನಲ್ಲಿ ತಿಳಿದುಕೊಂಡರೆ ಆ ದೀಕ್ಷೆಯ ಫಲವು ನಿಮಗೆ ದೊರೆಯುತ್ತದೆ. ಆದುದರಿಂದ ನೀವು ಶಿವಧ್ಯಾನ ಪೀಠದಿಂದ ನೀವು ನಿಮಗೆ ಬೇಕಾದ ದೀಕ್ಷೆಯನ್ನು ಪಡೆಯಬೇಕಾದರೆ ಹೆಣ್ಣು ಮಗಳು ಮತ್ತು ಗಂಡು ಮಗ ಈ ದೀಕ್ಷೆಯನ್ನು ಪಡೆದುಕೊಳ್ಳುವ ಸಮಯದಲ್ಲಿ ಈ ನಿಯಮಗಳನ್ನು, ಅಂದರೆ ನಿಮ್ಮ ಮೈಯಲ್ಲಿರುವ ಅನ್ಯ ವಸ್ತುಗಳನ್ನು ತೆಗೆದಿಡುವುದರಿಂದ ನಿಮಗೆ ಉತ್ತಮ ಫಲವು ದೊರೆಯುತ್ತದೆ ಎಂದು ನಮ್ಮ ಭಾರತ ದೇಶದ ಋಷಿಗಳಿಂದ ತಿಳಿದು ಬಂದಿದೆ. ಈ ವಿಷಯಗಳನ್ನು ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ದಯಮಾಡಿ ಈ ಭಾರತ ದೇಶದ ಪವಿತ್ರ ದೀಕ್ಷೆಯ ವಿಶೇಷತೆಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವರಿಗೆ ಕೂಡ ಫಾರ್ವರ್ಡ್ ಮಾಡಿ. ನಮಸ್ತೆ. ನಿಮಗೆ ಶುಭವಾಗಲಿ.